ಪಬ್ಲಿಕ್ ಟೆಕ್ಸ್ನ ಎಲ್ಲ ವೀಕ್ಷಕರು ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟರೆ. ನಾವು ಬೆಳಗ್ಗೆದ್ದು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ನೋಡಿದಾಗ ನಮಗೊಂದು ಕ್ಯೂಟಿ ಪೈ ಜೊತೆ ಒಂದು ಅಪ್ಪ ಅಮ್ಮನ ಜೊತೆ ಒಂದು ಕ್ಯೂಟಿ ಪೈ ಕಾಣಿಸ್ತಾಳೆ. ಕಾರ್ತಿಕ್ ಅವ್ರ ಜೊತೆ ಅವ್ರ ಮುದ್ದಿನ ಮಗಳು ಶ್ರೀಯನನ್ನು ನಾವು ನೋಡ್ಬೋದು ಇನ್ಸ್ಟಾಗ್ರಾಮಲ್ಲಿ. ಡೈಲಿ ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮ ಇಷ್ಟನಾ ಅಂತ ಕೇಳಿದಾಗ ಯಾರು ಹೇಳ್ತಾಳೆ ಅನ್ನುವಂಥದ್ದನ್ನು ಕೂಡ ನೀವು ಅವಳ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಇನ್ಸ್ಟಾಗ್ರಾಮ್ ಮಾತ್ರ ಅಲ್ಲದೆ ಯೂಟ್ಯೂಬ್ ಕೂಡ ಇದೆ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಸ್ಟಾರ್ ಅಂತ ಹೇಳ್ಬೋದು. ಶ್ರೇಯಾ ನನ್ನ ಜೊತೆ ಇದ್ದಾಳೆ, ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್ ಶ್ರೇಯಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ಕೂಡ ರೀಲ್ಸ್ ಎಲ್ಲ ಮಾಡ್ತೀಯಲ್ಲ, ಹೆಂಗೆ ಅನಿಸುತ್ತೆ ನಿನಗೆ? ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸುತ್ತೆ. ಓಕೆ, ಇನ್ನೊಂದು ಏನು ಅಂತ ಹೇಳಿದರೆ, ನಿನ್ನ ಪ್ರತಿ ರೀಲ್ಸ್ ಜೊತೆಗೆ ನಿನ್ನ ಅಪ್ಪ ಅಮ್ಮನಿಗೂ ಕಾಟ ಕೊಡ್ತೀಯಾ ಅಲ್ವಾ? ಹೌದು. ಅದು ಹೆಂಗೆ ಅನಿಸುತ್ತೆ? ಅದು ನಂಗೆ ಇಷ್ಟ ಆಗಲ್ಲ ಫಸ್ಟಿಂದನೂ. ಇಷ್ಟ ಆಗಲ್ವಾ? ಇಲ್ಲ. ಓಕೆ, ನಿಮ್ಮ ರೀಲ್ಸ್ ನಾನು ಜಾಸ್ತಿ ನೋಡಿದಾಗ ನಿನ್ನ ಅಮ್ಮ ಕೇಳ್ತಾ ಇರ್ತಾರೆ, ಶ್ರೇಯಾ ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂತ. ಇವಾಗ ನಾನು ಕೇಳ್ತೇನೆ, ನಿಂಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ? ಅಮ್ಮನೂ ಅಪ್ಪನೂ. ಒಬ್ರು ಅಮ್ಮ. ಅಮ್ಮ ಇಷ್ಟನಾ? ಆದರೆ ನನ್ನ ರೀಲ್ಸ್ ನೋಡೋಕೆ ಅಪ್ಪ ಇಷ್ಟ ಅಂತ ಇಡ್ತೀಯಾ? ಅದು ಸುಮ್ಮನೆ ವಿಡಿಯೋಗೋಸ್ಕರ ಅಷ್ಟೇ. ಓಕೆ, ನೀನು ವಿಡಿಯೋ ಎಲ್ಲ ಮಾಡ್ತೀಯಲ್ಲ, ಇವಾಗ ಸಿನಿಮಾದಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ನಿಮಗೆ, ಕರಾಳೆ ಅನ್ನುವಂಥ ಸಿನಿಮಾದಲ್ಲಿ. ಹೆಂಗೆ ಅನ್ನಿಸ್ತಾ ಇದೆ? ಸೂಪರ್ ಅನ್ನಿಸ್ತಿದೆ. ತುಂಬ ಥ್ಯಾಂಕ್ ಯು ಅಂತೀನಿ ಎಲ್ರಿಗೂ. ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೆಯಾ? ಜಾನಕಿನ. ಯಾವ ರೀತಿ ಇತ್ತು ಶೂಟಿಂಗ್ ಎಲ್ಲ ನಿನಗೆ? ರಾತ್ರಿ ಎಲ್ಲ ಮಲಸ್ತಲ್ಲ, ಎದ್ದೊಂದೇ ಇರಬೇಕು ಶೂಟ್ ಆಗೋವರೆಗೂ. ಮಾರ್ನಿಂಗ್ ಮಲ್ಕೊಂಡಾಗ ನನಗೆ ಎಬ್ಬಿಸ್ತಾರೆ ಶೂಟಿಂಗ್ ನಡೀತು ಅಂತ. ನಂಗೆ ತುಂಬ ಖುಷಿನೇ ಆಗಲ್ಲ, ಬೇಜಾರಾಗುತ್ತೆ. ಅಯ್ಯೋ, ಯಾಕೆ ಬಾಬಾ ಬೇಜಾರಾಗುತ್ತೆ? ಅವ್ರು ಡೈಲಿ ಆ ಥರನೇ ಎಬ್ಬಿಸಿ ನನಗೆ ಶೂಟಿಗೆ ಕರ್ಕೊಂಡು ಹೋಗ್ತಾರೆ. ಶೂಟ್ ರೆಡಿ ಬಾ ಹೋಗೋಣ ಅಂತ ಹೇಳ್ತಾರೆ. ಓಕೆ, ಇನ್ನೊಂದೇನು ಅಂತ ಹೇಳಿದರೆ, ಈ ಶೂಟಿಂಗ್ ಎಲ್ಲ ಇರುತ್ತಲ್ಲ, ನೀನು ಸ್ಕೂಲಿಗೆ ಏನಾದರೂ ಹೋಗ್ತಾ ಇದೆಯಾ? ಹೌದು, ಸ್ಕೂಲ್ ಹೆಸರು ಆರಾಧನಾ ಅಂತ. ನಾನು ಇರೋದು LKG ಮೂನ್. ಓ, LKG ಮೂನಾ? ಸ್ಕೂಲಲ್ಲಿ ಟೀಚರ್ಗೆಲ್ಲ ತುಂಬ ಖುಷಿಯಾ ನೀನು ವಿಡಿಯೋ ಮಾಡ್ತೀಯಾ, ಫಿಲ್ಮಲ್ಲೆಲ್ಲ ಆ್ಯಕ್ಟ್ ಮಾಡ್ತೀಯಾ ಅಂತ? ಹೌದು. ನಮ್ಮ ಮ್ಯಾಮಿಗೆ ನಾನು ಹೇಳಿಬಿಡ್ತೀನಿ, ನಮ್ಮ ಮೂವಿ ಸ್ಟಾರ್ಟ್ ಆಗ್ತಿದೆ, ನಮ್ಮ ಕರಾಳೆ ಮೂವಿ ಜವನಂಗ್ನಿ ಎಲ್ಲ ಮೂವಿನೂ ಮಾಡ್ತಿದ್ದೀನಿ, ಒಂದೊಂದು ಸಲ ರಜೆ ಆಗ್ಬೋದು ಅಂತ ಆ ಥರ ರಜೆ ಕೊಡ್ತಾರಾ ನಿನಗೆ? ಎಷ್ಟು ದಿನ ಬೇಕಿದ್ರು ನಾವು ರಜೆ ಹಾಕ್ಬೋದು. ಹಾಗಾದರೆ ಎಲ್ಲರೂ ಇನ್ನು ನಿನ್ನ ಸ್ಕೂಲಿಗೆ ಸೇರ್ತಾರೆ. ಹಾಗಾದರೆ ಇನ್ನೊಮ್ಮೆ ಹೇಳಿ, ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ ನೀನು? LKG. ಯಾವ ಸ್ಕೂಲ್ ಹೆಸರೇನು? ಆರಾಧನಾ ಸ್ಕೂಲಾ? ಓಕೆ, ನಾನು ನಿಂದು ನೋಡಿದಾಗ ನೀನು ಮೂಲತಃ ಚಿಕ್ಕಮಂಗ್ಳೂರು ಅಲ್ವಾ? ಚಿಕ್ಕಮಂಗ್ಳೂರು ಅಂದಾಗ ನಮ್ಗೆಲ್ರಿಗೂ ಕೂಡ ಭಾರಿ ಖುಷಿ. ನೀನು ಊರ ಮಂದಿಗೆ ನೀನು ಹಿಂಗೆ ಆ್ಯಕ್ಟ್ ಮಾಡ್ತೀಯಾ ಅಂತ ಹೇಳಬೇಕು ಅಂತ ಹೇಳಿದ್ರೆ ನಿನ್ನ ಫ್ಯಾನ್ಸ್ಗೆಲ್ಲ ಏನು ಹೇಳ್ತೀಯಾ? ನಾನೊಂದು ಮೂವಿ ಮಾಡ್ತಿದ್ದೀನಿ ಅಂತ ಹೇಳ್ತೀಯಾ? ಓಕೆ, ಇನ್ನೊಂದು, ನಾನು ಆವಾಗಲೇ ನೀನು ಮಾತಾಡ್ತಿದ್ದಾಗ ಹೇಳಿದೆ ನಿಮಗೆ ಶೂಟಿಂಗ್ ಸೆಟ್ಟಲ್ಲಿ ತುಂಬ ಚಾಕ್ಲೇಟ್ ಎಲ್ಲ ತಂದು ಕೊಡ್ತಾ ಇದ್ರು ಅಂತ. ಎಷ್ಟು ಚಾಕ್ಲೇಟ್ ತಂದು ಕೊಡ್ತಾ ಇದ್ರು? ತುಂಬ ಕೊಡ್ತಿದ್ದೆ. ಒಬ್ಳೆ ತಿಂತ ಇದೆಯಾ, ಎಲ್ರಿಗೂ ಕೊಡ್ತಾ ಇದೆಯಾ? ಎಲ್ರಿಗೂ ಕೊಡ್ತಾ ಇದೆಯಾ? ನಮ್ಮ ಅಪ್ಪ ಅಮ್ಮಗೆ. ಅಪ್ಪ ಅಮ್ಮ ಕೊಡ್ತಾ ಇದೆಯಾ? ಅವರೇ ಹೇಳ್ತಾ ಇದ್ರಾ ತಂದು ಕೊಡು ಅಂತ? ಓಕೆ, ಇನ್ನೊಂದೇನು ಗೊತ್ತಾ ನಿನಗೆ, ನಿನ್ನ ಫೇವ್ರೆಟ್ ಆ್ಯಕ್ಟರ್ ಯಾರು? ಕುಂಕುಮ್. ಯಾರ ಜೊತೆ ನಿನಗೆ ಈಗ ತುಂಬ ಜನ ಸ್ಟಾರ್ಸ್ ಇದ್ದಾರಲ್ಲ, ಸೆಲೆಬ್ರಿಟೀಸ್ಗಳೆಲ್ಲ ಗೊತ್ತಿದೆಯಾ ನಿಂಗೆ? ಅವರೆಲ್ಲ ಅವರಲ್ಲಿ ನಿಂಗೆ ಯಾರು ಇಷ್ಟ? ಪುನೀತ್ ರಾಜ್ಕುಮಾರ್. ಓ, ಅಪ್ಪು ಸರ್ ಅಂದರೆ ತುಂಬ ಇಷ್ಟನಾ? ವಾವ್, ಯಾಕೆ ಇಷ್ಟ ಅಪ್ಪು ಸರ್ ಅಂದರೆ? ಅಪ್ಪು ಸರ್ ಅಲ್ಲ, ಅವ್ರ ಅಪ್ಪ ಇದ್ದಾರಲ್ಲ, ಅವ್ರ ಅಪ್ಪ ಇಷ್ಟ. ಓ, ರಾಜ್ಕುಮಾರ್ ಸರ್. ಇದು ಒಂದು ಡೈಲಾಗ್ ಹೇಳಂಗಾದ್ರೆ, ಯಾರು ತಿಳಿಯರು ನಿನ್ನ? ಓಕೆ, ಎಷ್ಟು ಬರುತ್ತೆ ಅಷ್ಟು ಹೇಳು ಬಾಬಾ. ನನಗೋಸ್ಕರ, ಅಕ್ಕನಿಗೋಸ್ಕರ ಚಾಕಿ ಕೊಡ್ತಾಳೆ ಮತ್ತೆ ಅಕ್ಕ. ಅಮ್ಮನ ಕರಿಲ್ಲಪ್ಪ. ಅಮ್ಮನನ್ನು ಕರಿಬೇಕಾ? ಓ, ನೀವು ಬನ್ನಿ ಒಂಚೂರು. ಅಮ್ಮ ಪ್ಲೀಸ್, ನಿಂಗೆ ಕೈ ಮುಗಿಯೋ. ಎಷ್ಟು ಜನ ಕಾಯ್ತಿದ್ದಾರೆ ನೋಡು ಬಾಬಾ. ಒಂದು ಡೈಲಾಗ್, ಒಂದು ಸಾಂಗ್ ಹೇಳು. ಮಾಯಾವಿ ಮಿನುಹು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆಲಿಸೋ ಸಂಜೆ ನೀನು, ಹೆದೆಯ ದುನಿಗೆ ಬೆಳಕು ನೀನೆ, ನೀನಾದೆ. ಸೋತೆ ಹೋದೆ ಬರಲ್ವಾ ಇನ್ನು? ಇಷ್ಟನಾ? ಓಕೆ, ಇನ್ನು ನಿನಗೆ ಈ ಸ್ಟಾರ್ಸ್ಗಳೆಲ್ಲ ಇದ್ದಾರೆ ಅಲ್ವಾ, ಅವಾಗ ಹೇಳಿದೆ ನೀನು ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ಮತ್ತೆ ಹೇಳಿದೆ ಅವ್ರ ಅಪ್ಪನ ಸರ್ ಅಲ್ಲ, ಅಪ್ಪನ ಅಪ್ಪ
ಇಷ್ಟ. ರಾಜ್ಕುಮಾರ್ ಸರ್ ಇಷ್ಟನಾ? ಹೌದಾ? ಓಕೆ ಶಬಾಷ್. ಇನ್ನೊಂದು ಏನು ಗೊತ್ತಾ, ಈ ಶೂಟಿಂಗ್ ಸೆಟ್ಟಲ್ಲೆಲ್ಲ ನಿಂಗೆ ಇಷ್ಟವಾಗಿರುವಂಥ ಒಂದು ಮೂಮೆಂಟ್ ಏನಾದರೂ ಇತ್ತಾ? ಶೂಟಿಂಗ್ ಸೆಟ್ಟಲ್ಲಿ ಇದು ನನಗೆ ತುಂಬ ಖುಷಿ ಆಯ್ತಪ್ಪ ಈ ದಿನ ಅಂತ ಹೇಳಿದ್ದು ಯಾವುದಾದ್ರೊಂದು ಶೂಟಿಂಗ್ ಇದ್ದು ನೆನಪಿದೆಯಾ ನಿನಗೆ? ಯಾವುದು? ಕರಳೆ. ಅದು ನೀನು ಯಾಕೆ ಮಾಡ್ತಿರೋ ಸಿನಿಮಾ ಅಲ್ವಾ? ಶೂಟಿಂಗ್ ಟೈಮಲ್ಲಿ ಫನ್ನಿ ಮೂಮೆಂಟ್ ತುಂಬ ನಕ್ಕಿರುವಂಥ ಟೈಮ್ ಇದೆಯಾ ನೀನು? ಯಾವ ಟೈಮಲ್ಲಿ? ಮಾರ್ನಿಂಗ್ ಟೈಮಲ್ಲಿ. ಯಾಕೆ ನಕ್ಕಿರೋದು? ನಾನು ಹ್ಯಾಪಲ್ಲಿ ಇರ್ತೀನಿ ಮಾರ್ನಿಂಗ್ ಎದ್ದಾದ್ಮೇಲೆ. ಅದಕ್ಕೆ ಓಕೆ, ನೀನು ಮಾರ್ನಿಂಗ್ ಎದ್ದಲ್ಲಿ ನಾನು ನಿಂದು ತುಂಬ ರೀಲ್ಸ್ ನೋಡ್ತಾ ಇರ್ತೇನೆ ಆಯಿತಾ. ಮಾರ್ನಿಂಗ್ ಎದ್ದು ನಾನು ಕೂದಲು ಬಾಚಿದೆ, ಸ್ನಾನ ಮಾಡಿದೆ, ಊಟ ಮಾಡಿದೆ ಅಂತ ಹೇಳ್ತಾ ಇರ್ತೀಯ. ಇವಾಗ ನಾನು ನಿನಗೆ 1 ಮಿನಿಟ್ ಕೊಡ್ತೇನೆ ಆಯಿತಾ. ನೀನು ಮಾರ್ನಿಂಗ್ ಎದ್ದು ಏನೆಲ್ಲ ಮಾಡ್ತೀಯ ಅಂತ ಚುಟ್ಪಟ ಅಂತ ಹೇಳ್ತಾ ಹೋಗ್ಬೇಕು. ಓಕೆನಾ? ಓಕೆ ರೆಡಿ? ಹೈ ರೆಡಿ? ಓಕೆ. ನಾನು ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀನಿ, ಸ್ನಾನ ಮಾಡ್ತೀನಿ, ಊಟ ತಿಂತೀನಿ, ಆಮೇಲೆ ಮಾರ್ನಿಂಗ್ ಆದಮೇಲೆ ತಲೆ ಬಚ್ಕೊತೀನಿ, ಆಮೇಲೆ ಆಟ ಆಡ್ತೀನಿ, ಅಪ್ಪನ ಜೊತೆ ಆಟ ಆಡ್ತೀನಿ, ಅಮ್ಮನ ಜೊತೆ ಆಟ ಆಡ್ತೀನಿ, ಎಲ್ಲರ ಜೊತೆನೂ ಆಟ ಆಡ್ತೀನಿ. ಅಷ್ಟೇ ಮಾಡೋದು ನಾನು. ಸ್ಕೂಲಿಗೆ ಹೋಗ್ತೀನಿ. ಓಕೆ, ಇನ್ನೊಂದು ಗಮ್ಮತ್ತಿದೆ ಆಯಿತಾ. ನಾನು ಇನ್ನೊಂದು ನಿಮ್ಮ ರೀಲ್ಸಲ್ಲಿ ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ನಿನ್ನ ಅಮ್ಮ ಹೇಳ್ತಾ ಇರ್ತಾರೆ ಪಪ್ಪನ ಹತ್ರ, ಇನ್ನೊಂದು ಪಾಪು ಬರುತ್ತೆ ಅಂತ. ಇನ್ನೊಂದು ಪಾಪು ಬರುತ್ತಾ? ಇಲ್ಲ, ಅದೆಲ್ಲ ಸುಳ್ಳು. ಹಾಗಾದ್ರೆ ನಿಂಗೆ ಇನ್ನೊಂದು ಪಾಪು ಬರುತ್ತೆ ಅಂತೆ ಅಮ್ಮ ಹೇಳಿದ್ದಾರೆ ನಮಗೆ. ನಿಂಗೆ ತಮ್ಮ ಆಗ್ಬೋದಾ ವಾಪಸ್ ತಂಗಿನೇ ಆಗ್ಬೋದಾ? ತಂಗಿ. ಯಾಕೆ ತಂಗಿ? ನಂಗೆ ತಂಗಿ ಇಷ್ಟ, ನಂಗೆ ಹುಡುಗ ಇಷ್ಟ ಇಲ್ಲ. ಹೌದಾ? ಹಾಗಾದ್ರೆ ಇನ್ನು ಫ್ಯೂಚರಲ್ಲಿ ಯಾರ ಥರ ಹೀರೋಯಿನ್ ಆಗ್ಬೇಕಂತ ಆಸೆ ಇದೆ ನಿಮಗೆ? ನನಗೆ ಪುನೀತ್ ಸರ್ ಥರ ಆಗಬೇಕು. ಆದರೆ ಪುನೀತ್ ಸರ್ ಅಪ್ಪ ಮಾತ್ರ ನಿಮಗೆ ತುಂಬ ಫೇವ್ರೇಟು ಅಲ್ವಾ? ರಾಜ್ಕುಮಾರ್ ಸರ್ ಥರನೇ ನೀನು ದೊಡ್ಡ ಮಟ್ಟಕ್ಕೆ ಮೇರಿ ಅಂತ ಹೇಳಿ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಕಡೆಯಿಂದ ನಿನಗೂ ವಿಶಸ್ ಮಾಡ್ತಾ ಇದ್ದಾವೆ. ಆಲ್ ದ ವೆರಿ ಬೆಸ್ಟ್. ಕೊನೆಯದಾಗಿ ನಿನ್ನ ಅಭಿಮಾನಿಗಳಿಗೆ ಏನು ಹೇಳ್ತೀಯಾ? ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಕರಾಳೆ ಮೂವಿ ನೋಡಿ ಎಲ್ಲರೂ ಥಿಯೇಟರ್ಗೆ ಬಂದರೆ ಕರಾಳೆ ಮೂವಿ ನೋಡಿ. ಥಿಯೇಟ್ರಿಗೆ ಬಂದರೆ ಕರಾಳೆ ಮೂವಿ ನೋಡಿ. ಓಕೆ, ಆಲ್ ದಿ ಬೆಸ್ಟ್ ಬಾಬಾ. ಥ್ಯಾಂಕ್ ಯು. ಒಂದು ಕಿಸ್. ಥ್ಯಾಂಕ್ ಯು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮುದ್ದು ಪುಟಾಣಿ ಆಗಿರುವಂಥ ಶ್ರೇಯಾ ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಠಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.